हरितोपलाभम् तर्काभये तं विधिशर्वपूर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणाद् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन् मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्त तन्मयतयातरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಕಟ್ಟಾಗಿ ಮತ್ತೆ ಬಂತ ಹೌದು ಆಚಾರ್ಯ ಕಟ್ಟಾಗಿತ್ತ ನಂದು ಹೌದು ಕಟ್ಟಾಗಿರ್ತಾರೆ ಓಹೋ ಶ್ರೀಮದ್ ಭಾಗವತದ ಚತುರ್ಥ ಸ್ಕಂಧದ 14ನೇ ಅಧ್ಯಾಯದಲ್ಲಿ ಇವತ್ತು 30ನೇ ಶ್ಲೋಕ. ಮೈತ್ರೇಯ ಉವಾಚ ಇತ್ತಂ ವಿಪರ್ಯಯಮತಿಃ ಪಾಪೀಯಾನುತ್ಪಥಂ ಗತಃ ಅನುನೀಯಮಾನಸ್ಸ ಹೋಯ್ತು ಆಚಾರ್ಯ, ನಿಮ್ಮದು ಕೇಳಲ್ಲ. ಕಟ್ಟಾಯ್ತು ಆಚಾರ್ಯ. ಯಾಕೋ ಕಟ್ ಆಗ್ತಾ ಇದಲ್ಲ ತಾನಾಗೆ. ಲೈನೇ ಕಟ್ಟಾಗುತ್ತೆ ಲೈನು ಕಟ್ ಆಗ್ತಾ ಏನು ತಪ್ಪಾಗಿಲ್ಲ. ನೆಟ್ ಪ್ರಾಬ್ಲಮ್ ಇರಬೇಕು. ನೆಟ್ಟಿನ
ಪ್ರಾಬ್ಲಮ್ ಇದ್ದಂಗಿಲ್ಲ. ಇವಾಗ ಕೇಳ್ತಾ ಇದೆ ಸರ್. ಕಟ್ ಆಗಿದ್ದು ಗೊತ್ತಾಗತ್ತೆ ನನಗೆ, ಫುಲ್ ಸ್ಕ್ರೀನ್ ಹೋಗ್ಬಿಡುತ್ತೆ. ಇವಾಗ ಕೇಳುತ್ತೆ. ಮೈತ್ರೇಯ ಉವಾಚ ಇತ್ತಂ ವಿಪರ್ಯಯ ಮತಿಃ ಪಾಪೀಯಾನುತ್ಪಥಂ ಗತಃ ಅನುನೀಯಮಾನಸ್ತದ್ಯಾಂಚಾಂ ನ ಚಕ್ರೆ ಭ್ರಷ್ಟಮಂಗಲಃ. ಮೈತ್ರೇಯರು ವಿದುರನನ್ನ ಕುರಿತು ತಮ್ಮ ಪ್ರವಚನವನ್ನು ಮುಂದುವರಿಸ್ತಾ ಇದ್ದಾರೆ. ಕೇಳಿಸ್ಲಿಲ್ಲ ಆಚಾರ್ಯ. ಮತ್ತೆ ಹೋಗಿ ಬಂತಲ್ವಾ? ಹೌದು ಗುರುಳೆ, ಮತ್ತೆ ಕಟ್ ಆಗಿತ್ತು. ಈಗಲೇ ನಿಮ್ ವಾಯ್ಸ್ ಬಂದಿತ್ತು. ಕಟ್ ಆಗ್ತಾ ಇದೆ. ಋಷಿಮುನಿಗಳೆಲ್ಲ ಮತ್ತೆ ಕಟ್ ಆಗಿದೆ. ಇವಾಗ ಕೇಳಿಸ್ತಿದ್ಯಾ? ಈಗ ಬಂತು ಗುರುಳೆ ವಾಯ್ಸ್. ಕಳಿಸ್ದೆ. ಅದು ಏನೋ ಲ್ಯಾಪ್ಟಾಪ್ ಏನೋ ಪ್ರಾಬ್ಲಮ್ ಇರಬೇಕು. ಮೊಬೈಲ್ ಅಲ್ಲೇ ಆನ್ ಮಾಡಿದೆ, ನೋಡೋಣ. ಲೋಕ ಕಲ್ಯಾಣಕಾರಿಯಾದ ಒಳ್ಳೆ ಉಪದೇಶವನ್ನ ಋಷಿಮುನಿಗಳೆಲ್ಲ ಮಾಡಿದರೂ ಕೂಡ ವೇನ ಅವರ ಆ ಒಂದು ಕೋರಿಕೆಯನ್ನ ನಡೆಸಿಕೊಡ್ಲಿಲ್ಲ. ಅವನ ಬುದ್ಧಿ ವಿಪರೀತವಾದ ಬುದ್ಧಿ, ದಾರಿ ತಪ್ಪಿಬಿಟ್ಟಿದ್ದ. ಅವನಿಗೆ ಒಳ್ಳೇದಾಗಲಿ ಅಂತ ಆ ಋಷಿಮುನಿಗಳೆಲ್ಲ ನಯವಾಗಿ ಬೇಡ್ಕೊಂಡ್ರು. ಆದರೂ ಕೂಡ ವಿಪರ್ಯಯ ಮತಿ, ಪಾಪಿಯಾನ್, ಮಹಾಪಾಪಿ, ವಿಪರೀತವಾದ ಬುದ್ಧಿಯುಳ್ಳವನು ಆ ವೇನ ನ ಚಕ್ರೆ ತದಾಜ್ಞಾಂ ನ ಚಕ್ರೆ, ಅವರ ಆ ಒಂದು ಕೋರಿಕೆಯನ್ನ
ಅವನು ನಡೆಸಿಕೊಡ್ಲಿಲ್ಲ. ತನ್ನ ಆ ಒಂದು ಭ್ರಷ್ಟವಾದ ಮಾರ್ಗವನ್ನ ಬಿಡ್ಲಿಕ್ಕೆ ಅವನು ಒಪ್ಪಲೇ ಇಲ್ಲ. ಇತ್ತಂ ವಿಪರ್ಯಯ ಮತಿಃ ಪಾಪೀಯಾನುತ್ಪಥಂ ಗತಃ ಅನುನೀಯಮಾನಸ್ತದ್ಯಾಂಚಾಂ ನ ಚಕ್ರೆ ಭ್ರಷ್ಟಮಂಗಲಃ ಇತಿ ತೇ ಅಸತ್ಕೃತಾಸ್ತೇನ ದ್ವಿಜಾ ಪಂಡಿತಮಾನಿನಾ ಭಗ್ನಾಯಾಂ ಹವ್ಯಯಾಂಚಾಯಾಂ ತಸ್ಮೈ ವಿದುರಚುಕ್ರುತುಃ. ಚುಕ್ರುಧುಃ ಈ ರೀತಿ ಆ ವೇನ ಪಂಡಿತಮಾನಿ, ನಾನೇ ಎಲ್ಲ ತಿಳ್ಕೊಂಡಿದ್ದೇನೆ ಅನ್ನೋ ಭ್ರಮೆ ಉಳ್ಳವನು. ಇವ್ರ್ಯಾರು ನನಗೇನು ಉಪದೇಶ ಮಾಡೋದು, ನನಗ್ ಗೊತ್ತಿದ್ದಷ್ಟು ಇವ್ರು ಯಾರಿಗೂ ಗೊತ್ತಿಲ್ಲ, ನನಗೆಲ್ಲಾ ಗೊತ್ತಿದೆ ಅಂತ ಪಂಡಿತಮಾನಿ ಅಂತ ಕರೀತಾರೆ. ಪಂಡಿತಂ ಮನ್ಯಮಾನ, ಪಂಡಿತಮಾನಿ, ನಾನೇ ಪಂಡಿತ ಅಂತ ತಿಳ್ಕೊಂಡಿರ್ತಕ್ಕಂತಹ ಆ ವೇನನಿಗೆ ಈ ರೀತಿ ಮುನಿಗಳು ಎಲ್ಲ ಉಪದೇಶ ಮಾಡಿದರೂ ಕೂಡ ಅವರಿಗೆ ಅವಮಾನ ಮಾಡಿಬಿಟ್ಟ, ಅವರ ಮಾತನ್ನ ತಿರಸ್ಕಾರ ಮಾಡಿಬಿಟ್ಟ. ಬೇಕಾದಷ್ಟು ಚೆನ್ನಾಗಿ ಅವರು ತಮ್ಮ ವಿನಯಪೂರ್ವಕವಾದ ಮಾತುಗಳಿಂದ ಬೇಡ್ಕೊಂಡ್ರು ಆ ರಾಜನನ್ನ, ಬೇಡ, ಇದು ಒಳ್ಳೇದಲ್ಲ, ಅಧರ್ಮ ಮಾಡಬೇಡ, ನಿನಗೆ ಶ್ರೇಯಸ್ಸಾಗೋದಿಲ್ಲ ಅಂತ ಬಹಳ ವಿನಯಪೂರ್ವಕವಾಗಿಯೇ ಬೇಡ್ಕೊಂಡ್ರು ಆ ಎಲ್ಲ ಮುನಿಗಳು. ಆದ್ರೂ ಅವರಿಗೆ ಅವಮಾನ ಮಾಡಿಬಿಟ್ಟ. ಈ ರೀತಿ ಆ ವೇನನಿಂದ ಅವಮಾನಿತರಾಗಿರ್ತಕ್ಕಂತಹ ಆ ಎಲ್ಲ ಮುನಿಗಳು ಯಾವಾಗ ತಮ್ಮ ಬೇಡಿಕೆಯನ್ನ ಅವನು ತಿರಸ್ಕಾರ ಮಾಡಿದ್ನೋ, ಅವರಿಗೆ ಅವಮಾನವನ್ನು ಮಾಡಿದ್ನೋ, ಆವಾಗ ಅವನ ಮೇಲೆ ಸಿಟ್ಟಾದರಂತೆ ಎಲ್ಲ ಮುನಿಗಳು. ಹವ್ಯಯಾಂಚಾಯಾಂ ಭಗ್ನಾಯಾಂ, ಅವರ ಈ ಬೇಡಿಕೆ ಅದು ವಿಫಲವಾದಾಗ, ಭಗ್ನವಾದಾಗ ಅವನ ಮೇಲೆ ಚುಕ್ರುಧುಹು, ಕೋಪ ಮಾಡಿಕೊಂಡ್ರು ಎಲ್ಲ ಮುನಿಗಳು ಕೂಡ. ಎಲೆ ವಿದುರ ಅಂತ ಸಂಬೋಧನೆ ಮಾಡಿ ಮೈತ್ರೇಯರು ಹೇಳ ಮಾತು. ವಿದುರ, ಆ ಎಲ್ಲ ಮುನಿಗಳು ಕೂಡ ಆ ರಾಜನ ಮೇಲೆ ಕೋಪ ಮಾಡಿಕೊಂಡ್ರು. ಇತಿತೆ ಅಸತ್ಕೃತಾಸ್ತೇನ ದ್ವಿಜಾ ಪಂಡಿತಮಾನಿನ ಭಗ್ನಾಯಾಂ ಹವ್ಯಯಾಂಚಾಯಾಂ ತಸ್ಮೈ ವಿದುರ ಚುಕ್ರುಧುಃ. ಋಷಯವೂಚುಃ ಹನ್ಯತಾಂ ಹನ್ಯತಾಂ ಏಷಃ ಪಾಪ ಪ್ರಕೃತಿದಾರುಣಃ ಜೀವನ್ ಜಗದಸಾವಾಶು ಕುರುತೆ ಭಸ್ಮಸಾದ್ ಧ್ರುವಂ. ಆವಾಗ ಆ ಋಷಿಮುನಿಗಳೆಲ್ಲ ಕೋಪ ಮಾಡಿಕೊಂಡು ಹೇಳ್ತಾ ಇದ್ದಾರೆ, ಕೊಂದು ಬಿಡಿ ಇವನನ್ನ ಅಂತಾರೆ. ಇವನು ಪಾಪಿ, ಸ್ವಭಾವದಿಂದಲೇ ಮಹಾಕ್ರೂರಿ, ಮಹಾಪಾಪಿ. ಇವನು ಬದುಕಿದ್ರೆ ನಿಜವಾಗ್ಲೂ ಜಗತ್ತನ್ನೇ ಸುಟ್ಟು ಬೂದಿ ಮಾಡಿಬಿಡ್ತಾನೆ. ಆದ್ರಿಂದ ಹನ್ಯತಾಂ ಇವನು ಕೊಲ್ಲಲ್ಪಡಲಿ ಅಂತ ಋಷಿಮುನಿಗಳೆಲ್ಲ ಹೇಳ್ತಾ ಇದ್ದಾರೆ. ಕೊಂದು ಬಿಡ್ರಿ ಇವನನ್ನ, ಮಹಾಪಾಪಿ ಇವನು ಅಂತ. ಪ್ರಕೃತಿ ದಾರುಣ, ಸ್ವಭಾವದಿಂದಲೇ ದಾರುಣ, ಕ್ರೂರಿ, ಪಾಪಃ ಪಾಪಿ. ಜೀವನ್ ಜಗದ ಅಸೌ ಆಶು ಕುರುತೆ ಭಸ್ಮಸಾತ್ ಧ್ರುವಂ. ಇವನೇನಾದ್ರೂ ಬದುಕಿದ್ರೆ ಜಗತ್ತನ್ನೇ ಸುಟ್ಟು ಬೂದಿ ಮಾಡಿಬಿಡ್ತಾನೆ. ಅಂತಹ ಕ್ರೂರಿ ಇವನು, ಮಹಾಪಾಪಿ, ಇವನನ್ನ ಕೊಂದು ಬಿಡ್ರಿ ಅಂತ ಮುನಿಗಳೆಲ್ಲ ಹೇಳ್ತಾ ಇದ್ದಾರೆ. ಹನ್ಯತಾಂ ಏಷಃ ಪಾಪ ಪ್ರಕೃತಿ ದಾರುಣಃ ಜೀವನ್ ಜಗದಸಾವಾಶೋ ಕುರುತೆ ಭಸ್ಮಸಾದ್ ಧ್ರುವಂ.
ನಾಯಮರ್ಹತ್ಯ ಸದ್ವೃತ್ತೋ ನರದೇವವರಾಸನಂ ಯೋ ವಿದ್ಯಜ್ಞಪತಿಂ ವಿಷ್ಣುಂ ವಿನಿಂದತ್ಯನಪತ್ರಪಃ ಅಥವಾ ಯೋ ವೈ ಯಜ್ಞಪತಿಂ ವಿಷ್ಣುಂ ವಿನಿಂದತ್ಯನಪತ್ರಪಃ. ಇವನು ದುರಾಚಾರಿ, ಅಸದ್ವೃತ್ತ, ಕೆಟ್ಟ ನಡತೆ ಉಳ್ಳವನು. ಇಂತಹ ಇವನು ಈ ರಾಜಸಿಂಹಾಸನಕ್ಕೆ ಅಯೋಗ್ಯ. ನಾಯಂ ಅರ್ಹತಿ ನರದೇವ ವರಾಸನಂ ನಾಯಂ ಅರ್ಹತಿ. ನರದೇವ ವರಾಸನ ಅಂದ್ರೆ ರಾಜ ಸಿಂಹಾಸನ ಏನಿದೆ ಆ ಸಿಂಹಾಸನಕ್ಕೆ ಇವನು ಅರ್ಹ ಅಲ್ಲ. ಅಸದ್ವೃತ್ತ, ಇವನು ದುರಾಚಾರಿಯಾಗಿದ್ದಾನೆ. ಯಜ್ಞಪತಿಯಾಗಿರ್ತಕ್ಕಂತಹ ವಿಷ್ಣುವನ್ನೇ ನಿಂದನೆ ಮಾಡ್ತಾ ಇದ್ದಾನೆ. ಅನಪತ್ರಪಃ, ಅಷ್ಟೇ ಇಲ್ಲ ಅವನಿಗೆ ಅಂತ. ರಾಜನಾಗಿದ್ದು ವಿಷ್ಣುವನ್ನೇ ನಿಂದನೆ ಮಾಡ್ತಾ ಇದ್ದಾನೆ. ಯಜ್ಞಪತಿಂ ವಿಷ್ಣುಂ ವಿನಿಂದತಿ. ರಾಜನಾಗಿದ್ದವನು ಯಜ್ಞ ಯಾಗಗಳಿಂದ ಯಜ್ಞಪತಿಯ ಆರಾಧನೆ ಮಾಡಬೇಕು. ಅದು ಬಿಟ್ಟು ರಾಜಸಿಂಹಾಸನದಲ್ಲಿ ಕೂತು ಯಜ್ಞಪತಿಯಾದ ವಿಷ್ಣುವನ್ನ ನಿಂದನೆ ಮಾಡ್ತಾ ಇದ್ದಾನೆ. ಹಾಗಾಗಿ ಇವನು ನರದೇವ ವರಾಸನಕ್ಕೆ ಅರ್ಹನಲ್ಲ, ಅಯೋಗ್ಯ, ಇವನು ರಾಜನಾಗಲಿಕ್ಕೆ ಯೋಗ್ಯ ಅಲ್ಲ ಇವನು ಅಂತ ಮುನಿಗಳು ಹೇಳ್ತಾ ಇದ್ದಾರೆ. ನಾಯಮರ್ಹತ್ಯ ಸದ್ವೃತ್ತೋ ನರದೇವ ವರಾಸನಂ ಯೋ ವಿದ್ಯಜ್ಞಪತಿಂ ವಿಷ್ಣುಂ ವಿನಂದತ್ಯತಪತ್ರಪಃ. ರಾಜ ಯಾವಾಗಲೂ ವಿಷ್ಣು ಭಕ್ತನಾಗಿರ್ಬೇಕು. ವಿಷ್ಣುವನ್ನ ಯಜ್ಞಗಳಿಂದ ಆರಾಧನೆ ಮಾಡಬೇಕು. ಯಜ್ಞಪತಿಯಾದ ವಿಷ್ಣುವಿನ ಆರಾಧನೆ ಅವರ ಪ್ರತಿ ದಿನದ ಕರ್ತವ್ಯ ಆಗಿರ್ಬೇಕು. ಅಂದ್ರೆ ಮಾತ್ರ ಅವನು ರಾಜನಾಗಲಿಕ್ಕೆ ಯೋಗ್ಯ. ಇಲ್ಲದೆ ಇದ್ರೆ ಅವನು ರಾಜನಾಗಲಿಕ್ಕೆ ಅಯೋಗ್ಯ ಅಂತನ್ನೋ ಮಾತು ಋಷಿಮುನಿಗಳ ಬಾಯಿಂದ ಬಂದಂತಹ ಮಾತು. ಕೋ ವೈನಂ ಪರಿಚಕ್ಷೀತ ವೇನಮೇಕಮೃತೆ ಶುಭಂ ಪ್ರಾಪ್ತ ಈದೃಶಮೈಶ್ವರ್ಯಂ ಯದನುಗ್ರಹ ಭಾಜನಂ. ಯಾಕೆ ಅಂತನ್ಲಿಕ್ಕೆ ಆ ಮುನಿಗಳು ಹೇಳ್ತಾ ಇರೋ ಮಾತಿದು. ಇವನಿಗೆ ಇಂತಹ ಒಂದು ಐಶ್ವರ್ಯ ಯಾರ ಅನುಗ್ರಹದಿಂದ ಬಂದಿದೆ? ಯಾರ ಅನುಗ್ರಹಕ್ಕೆ ಭಾಗಿಯಾಗಿ ಇಂತಹ ಉತ್ತಮವಾದ ಐಶ್ವರ್ಯವನ್ನ, ರಾಜಸಿಂಹಾಸನವನ್ನ ಪಡ್ಕೊಂಡಿದ್ದಾನೋ ಅಂತಹ ಭಗವಂತನನ್ನ ಈ ದುಷ್ಟ ವೇನ ನಿಂದನೆ ಮಾಡ್ತಾ ಇದ್ದಾನೆ. ಈ ದುಷ್ಟನಾದ ವೇನನನ್ನ ಒಬ್ಬನನ್ನ ಬಿಟ್ರೆ ಬೇರೆ ಇನ್ಯಾರು ಆ ಭಗವಂತನನ್ನ ನಿಂದನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಕೋವಾ ಏನಂ ಪರಿಚಕ್ಷೀತ. ಯಾವ ಭಗವಂತನ ಅನುಗ್ರಹದಿಂದ ಪ್ರಾಪ್ತ ಈದೃಶಂ ಐಶ್ವರಂ ಯದ್ ಅನುಗ್ರಹ ಭಾಜನಃ. ಯದ್ ಅನುಗ್ರಹ ಭಾಜನಃ ಅಥವಾ ಯದ್ ಅನುಗ್ರಹ ಭಾಜನಂ, ಯಾವುದಾದ್ರೂ ಸರಿ. ಯದ್ ಅನುಗ್ರಹ ಭಾಜನಃ, ಯಾವ ಭಗವಂತನ ಅನುಗ್ರಹದಿಂದ ಇಂತಹ ಒಂದು ಪರಮೈಶ್ವರ್ಯ ಪ್ರಾಪ್ತವಾಗಿದೆಯೋ ಅಂತಹ ಭಗವಂತನನ್ನ ಯಾರು ತಾನು ನಿಂದನೆ ಮಾಡ್ಲಿಕ್ಕೆ ಸಾಧ್ಯ? ಈ ವೇನನನ್ನ ಒಬ್ಬನನ್ನ ಬಿಟ್ರೆ ಜಗತ್ತಿನಲ್ಲಿ ಯಾರೂ ಕೂಡ ಈ ರೀತಿಯಾದ ಕೆಲಸವನ್ನ ಮಾಡೋದಿಲ್ಲ. ವಿಷ್ಣು ನಿಂದನೆ ಈ ವೇನನನ್ನ ಬಿಟ್ರೆ ಬೇರೆ ಇನ್ಯಾರು ಮಾಡ್ಲಿಕ್ಕೆ ಸಾಧ್ಯ? ಯಾಕೆ? ಈದೃಶಂ ಐಶ್ವರ್ಯಂ ಯದನುಗ್ರಹ ಪ್ರಾಪ್ತಂ. ಯಾವ ಭಗವಂತನ ಅನುಗ್ರಹದಿಂದ ಬಂದಿದೆಯೋ ಅಂತಹ ಭಗವಂತನನ್ನೇ ನಿಂದನೆ ಮಾಡ್ತಾ ಇದ್ದಾನಲ್ಲ, ಇದನ್ನ ಈ ವೇನನಂತಹ ದುಷ್ಟ ಬಿಟ್ರೆ ಬೇರೆ ಇನ್ಯಾರು ಮಾಡ್ಲಿಕ್ಕೆ ಸಾಧ್ಯ? ಕೋ ವೈನಂ ಪರಿಚಕ್ಷೀತ
ವೇನಮೇಕಮೃತೆ ಶುಭಂ ಪ್ರಾಪ್ತ ಈದೃಶಮೈಶ್ವರ್ಯಂ ಯದನುಗ್ರಹ ಭಾಜನಂ. ಮೈತ್ರೇಯ ಉವಾಚ ಇತ್ತಂ ವ್ಯವಸಿತಾ ಹಂತುಂ ಋಷಯೋ ರೂಢಮನ್ಯವಃ ನಿಜಘ್ನುರ್ಹುಂಕೃತೈವೇನಂ ಹತಮಚ್ಯುತ ನಿಂದಯಾ. ಮೈತ್ರೇಯರು ವಿದುರನಿಗೆ ಹೇಳ್ತಾ ಇದ್ದಾರೆ ಮುಂದೆ, ಈ ರೀತಿ ಋಷಿಮುನಿಗಳೆಲ್ಲ ಕೋಪವನ್ನ ಈಗ ಪ್ರದರ್ಶನ ಮಾಡಿದರು. ಮೊದಲು ಹಿಂದೆ ಹೇಳಿದ್ರು ಅವರಿಗೆ ಕೋಪ ಬಂದಿತ್ತು, ಆದರೂ ಆ ಕೋಪವನ್ನ ಅಡಗಿಸಿ ಇಟ್ಟುಕೊಂಡಿದ್ರು. ರೂಢಮನ್ಯವಃ, ಆ ಕೋಪವನ್ನ ಅಡಗಿಸಿ ಇಟ್ಟುಕೊಂಡು ಅವನತ್ರ ವಿನಯಪೂರ್ವಕವಾಗಿಯೇ ಪ್ರಾರ್ಥನೆ ಮಾಡಿಕೊಂಡಿದ್ರು. ಅವರ ಪ್ರಾರ್ಥನೆ ಪ್ರಾರಂಭ ಆಗುವಾಗಲೇ ಭಾಗವತ ಹೇಳಿದೆ, ಅವರಿಗೆ ಕೋಪ ಬಂದಿದ್ರೂ ಕೂಡ ಆ ಕೋಪವನ್ನ ತೋರಿಸಿಕೊಳ್ಳದೆ ವಿನಯವಾಗಿ ಮಾತಾಡಿದ್ರು ಅಂತ. ವಿನಯಪೂರ್ವಕವಾಗಿಯೇ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ರು. ಈಗ ಅವರು ಆ ಕೋಪವನ್ನ ಪ್ರದರ್ಶನ ಮಾಡಿದ್ರು. ಈಗ ಭಗವಂತನ ನಿಂದನೆ ಅದನ್ನ ಅವನು ಬಿಡೋದಿಲ್ಲ ಅಂತ ತೀರ್ಮಾನ ಆದ ಮೇಲೆ, ಅವನು ಯಾವಾಗ ಭಗವಂತನನ್ನ ನಿಂದನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ನೋ ಆವಾಗಲೇ ಒಂದ್ ರೀತಿ ಸತ್ತು ಹೋಗಿದ್ದ. ಹತಂ ಅಚ್ಯುತ ನಿಂದಯ, ಭಗವಂತನನ್ನ ನಿಂದನೆ ಮಾಡ್ಲಿಕ್ಕೆ ಅವನು ಪ್ರಾರಂಭ ಮಾಡಿದಾಗಲೇನೆ ಒಂದ್ ರೀತಿ ಅವನು ಸತ್ತು ಹೋಗಿದ್ದ. ಅಂತಹ ಆ ವೇನನನ್ನ ಈಗ ಇಷ್ಟು ಬುದ್ಧಿವಾದ ಹೇಳಿದ್ರೂ ಕೂಡ ಕೇಳೋದಿಲ್ಲ ಅಂತಾದ ಮೇಲೆ ಆ ಎಲ್ಲ ಮುನಿಗಳು ಕೂಡ ಅವನನ್ನ ಸಂಹಾರ ಮಾಡಬೇಕು ಅಂತ ನಿಶ್ಚಯ ಮಾಡಿ ಹುಂಕಾರದಿಂದಲೇನೆ ಅವನನ್ನ ಸಂಹಾರ ಮಾಡಿದರು. ಹುಂಕೃತೇಹೇ ವೇನಂ ನಿಜಘ್ನುಹು, ಹುಂಕಾರ ಅಷ್ಟೇ, ಬೇರೆ ಏನೂ ಇಲ್ಲ. ಯಾವ ಆಯುಧಗಳನ್ನು ಪ್ರಯೋಗ ಮಾಡಲಿಲ್ಲ ಅವರು ಮುನಿಗಳು. ಅವರ ಮಾತು, ಅವರ ನಾಲಿಗೆ ಅದು ಶಾಪ ಅನುಗ್ರಹ ಶಕ್ತವಾಗಿರ್ತಕ್ಕಂಥದ್ದು. ಶಾಪ ಕೊಡ್ಲಿಕ್ಕೂ ಶಕ್ತಿ ಇದೆ, ಅನುಗ್ರಹ ಮಾಡ್ಲಿಕ್ಕೂ ಶಕ್ತಿ ಇದೆ ಮುನಿಗಳಿಗೆ ಯಾವಾಗ್ಲೂ ಕೂಡ. ಅಂತಹ ಶಾಪಾನುಗ್ರಹ ಶಕ್ತರಾದಂತಹ ಋಷಿಮುನಿಗಳು ತಮ್ಮ ಬಾಯಿಂದ, ತಮ್ಮ ನಾಲಿಗೆಯಿಂದ ಏನು ನುಡಿತಾರೋ ಅದರಂತೆ ಆಗ್ತದೆ. ಹಾಗಾಗಿ ಇವನನ್ನ ಹುಂ ಅಂತ ಹೇಳಿ ಕೇವಲ ಹುಂಕಾರದಿಂದಲೇನೆ ವೇನನನ್ನ ಸಂಹಾರ ಮಾಡಿಬಿಟ್ರು. ಇತ್ತಂ ವ್ಯವಸಿತಾ ಹಂತುಂ ಋಷಯೋ ರೂಢಮನ್ಯವಃ ನಿಜಘ್ನುರ್ ಹುಂಕೃತೇರ್ವೇನಂ ಹತಂ ಅಚ್ಯುತ ನಿಂದಯಾ. ಋಷಿಭಿಃ ಸ್ವಾಶ್ರಮ ಪದಂ ಗತೆ ಪುತ್ರ ಕಳೇಬರಂ ಸುನೀತಾ ಪಾಲಯಾಮಾಸ ವಿದ್ಯಾ ಯೋಗೇನ ಶೋಚತಿ. ಋಷಿಮುನಿಗಳೆಲ್ಲ ಕೋಪದಿಂದ ವೇನನನ್ನ ಹುಂಕಾರದಿಂದ ಸಂಹಾರ ಮಾಡಿ ತಮ್ಮ ತಮ್ಮ ಆಶ್ರಮಗಳಿಗೆ ಹೊರಟು ಹೋದರು. ಆ ರೀತಿ ಹೋದಾಗ ಈ ಕಡೆಗೆ ಆ ವೇನನ ದೇಹವನ್ನ ಅವನ ತಾಯಿಯಾಗಿರ್ತಕ್ಕಂತಹ ಸುನೀತಾದೇವಿ ಬಹಳ ದುಃಖದಿಂದ ಆ ದೇಹ ಕೆಡದೇ ಇರುವಂತೆ ರಕ್ಷಣೆ ಮಾಡಿ ಇಟ್ಲಂತೆ. ಮಂತ್ರ, ಔಷಧಿಗಳು ಅವುಗಳ ಬಲದಿಂದ, ವಿದ್ಯಾಯೋಗೇನ ಅಂತಾರೆ, ವಿದ್ಯಾಯೋಗದಿಂದ ಅದನ್ನ ರಕ್ಷಣೆ ಮಾಡಿದ್ಲು. ಆ ದೇಹ ಕೆಡಬಾರದು, ಜೀವ ಹೋದರೂ ಕೂಡ ಆ ದೇಹವನ್ನ ತಾಯಿಯಾಗಿರ್ತಕ್ಕಂತಹ ಸುನೀತಾದೇವಿ ಮಂತ್ರ ಯೋಗಗಳ ಬಲದಿಂದ, ಔಷಧಿಗಳ ಬಲದಿಂದ ಆ ದೇಹ ಕೆಡದೇ ಇರುವಂತೆ ರಕ್ಷಣೆ ಮಾಡಿ ಇಟ್ಟಿದ್ದಾಳೆ. ಋಷಿಭಿಃ ಸ್ವಾಶ್ರಮ ಪದಂ ಗತೆ ಪುತ್ರ ಕಳೇಬರಂ ಸುನೀತಾ ಪಾಲಯಾಮಾಸ ವಿದ್ಯಾ ಯೋಗೇನ ಶೋಚತಿ.
ಏಕದಾ ಮುನಯಸ್ತೇತು ತರಯೂ ಸಲಿಲಾಪ್ಲುತಾಃ ಹುತ್ವಾಗ್ನಿಂ ಸತ್ಕಥಾಶ್ಚಕ್ರುಃ ಉಪವಿಷ್ಟಾಃ ಸರಿಸ್ತಟೇ. ಆ ಕಡೆಯಲ್ಲಿ ಸುನೀತಾದೇವಿ ತನ್ನ ಮಗನ ದೇಹವನ್ನ ವಿದ್ಯಾ ಔಷಧಿಗಳಿಂದ ಮಂತ್ರ ಔಷಧಿಗಳಿಂದ ರಕ್ಷಣೆ ಮಾಡಿ ಇಟ್ಟಿದ್ದಾಳೆ. ದೇಶದಲ್ಲಿ ರಾಜನಿಲ್ಲದಂತೆ ಅರಾಜಕತೆ ಉಂಟಾಗಿದೆ. ಋಷಿಮುನಿಗಳೆಲ್ಲ ಒಂದು ಬಾರಿ ಸರಯೂ ನದಿ ತೀರದಲ್ಲಿ ಸ್ನಾನ ಮಾಡಿ ಅಗ್ನಿಯಲ್ಲಿ ಮಾಡಬೇಕಾಗಿರ್ತಕ್ಕಂತಹ ಹೋಮ ಹವನಾದಿಗಳನ್ನೆಲ್ಲ ಮಾಡಿ ಆ ಸರಯೂ ನದಿ ತೀರದಲ್ಲಿ ಭಗವಂತನ ಕಥಾಶ್ರವಣದಲ್ಲಿ ತೊಡಗಿದ್ದಾರೆ. ಸತ್ಕಥಾಹ ಭಗವಂತನ ಕಥೆಗಳ ಹೇಳುವಿಕೆ ಕೇಳುವಿಕೆ ಮೊದಲಾದ ಸತ್ಕಾರ್ಯದಲ್ಲಿ ತೊಡಗಿದ್ದಾರೆ. ಸರಯೂ ನದಿ ತೀರದಲ್ಲಿ ಮುನಿಗಳೆಲ್ಲ ಒಂದು ಸಲ ಏಕದಾ ಮುನಯಸ್ತೇತು ಸರಯೂ ಸಲಿಲಾಪ್ಲುತಾಃ ಹುತ್ವಾಗ್ನಿಂ ಸತ್ಕಥಾಶ್ಚಕ್ರುಃ ಉಪವಿಷ್ಟಾಃ ಸರಿಸ್ತಟೇ ವೀಕ್ಷೋತ್ಥಿತಾನ್ ಮಹೋತ್ಪಾತಾನ್ ಆಹುರ್ಲೋಕ ಭಯಂಕರಾನ್ ಅಪ್ಯಭದ್ರಮನಾಥಾಯಾಃ ದಸ್ಯುಭ್ಯೋ ನ ಭವೇದ್ ಭುವಃ. ಆ ಋಷಿಮುನಿಗಳೆಲ್ಲ ಆ ಸರಯೂ ನದಿ ತೀರದಲ್ಲಿ ಸತ್ಕಥಾಶ್ರವಣದಲ್ಲಿ ತೊಡಗಿರುವ ಸಮಯದಲ್ಲಿ ಮಹಾ ಉತ್ಪಾತಗಳೆಲ್ಲ ಸಂಭವಿಸ್ತಂತೆ. ಅದನ್ನ ನೋಡ್ತಾ ಇದ್ದಾರೆ. ಲೋಕಕ್ಕೆ ಭಯವನ್ನ ಉಂಟು ಮಾಡತಕ್ಕಂತಹ ಮಹಾ ಉತ್ಪಾತಗಳು ಉಂಟಾಗಿದೆ. ಅದನ್ನ ನೋಡಿದ್ರು ಏನಿದು, ಯಾಕೆ ಈ ರೀತಿ ಉತ್ಪಾತಗಳಾಗ್ತಾ ಇದೆ? ಭೂಮಿ ಅನಾಥವಾಗಿದೆಯೋ? ಅನಾಥವಾಗಿದೆ ಅನ್ನೋ ಕಾರಣದಿಂದ ಕಳ್ಳಕಾಕರು ಏನಾದ್ರೂ ಕೆಡಕನ್ನ ಉಂಟು ಮಾಡ್ತಾ ಇದ್ದಾರಾ? ಇಲ್ಲ ತಾನೆ ಅಂದುಕೊಂಡ್ರಂತೆ. ಅಪಿ ಅಭದ್ರಂ ಅನಾಥಾಯಾಹ ದಸ್ಯುಭ್ಯಃ ನ ಭವೇದ್ ಭುವಃ. ಅಪಿ ಅಂತನ್ನೋದು ಪ್ರಶ್ನಾರ್ಥಕ. ಹಾಗಾಗಿ ಹಾಗೇನು ಕಳ್ಳಕಾಕರಿಂದ ಭೂಮಿ ಅನಾಥವಾಗಿ ಕೆಡ್ತಾ ಇಲ್ಲ ತಾನೆ ಅಂತ. ಯಾಕಂದ್ರೆ ಹಾಗೇನಾದ್ರೂ ಕೆಡೋ ತರ ಇದ್ರೆ ಉತ್ಪಾತಗಳು ಉಂಟಾಗ್ತದೆ, ಸೂಚನೆಯನ್ನ ಕೊಡುತ್ತದೆ. ಲೋಕ ಭಯದಲ್ಲಿದೆ ಅಂತ ಸೂಚನೆಯನ್ನ ಕೊಡ್ತಕ್ಕಂಥದ್ದು ಉತ್ಪಾತಗಳು. ಈ ರೀತಿ ಲೋಕಕ್ಕೆ ಭಯವನ್ನ ಉಂಟು ಮಾಡತಕ್ಕಂತಹ ಉತ್ಪಾತಗಳು ಉದ್ಭವ ಆಗಿದ್ದನ್ನ ಕಂಡೇ ಆ ಋಷಿಮುನಿಗಳೆಲ್ಲ ಅಂದುಕೊಳ್ತಾ ಇದ್ದಾರೆ, ಆಲೋಚನೆ ಮಾಡ್ತಾ ಇದ್ದಾರೆ, ಏನಿದು, ಯಾಕೆ ಈ ಉತ್ಪಾತಗಳು ಕಾಣಿಸ್ಕೊಳ್ತಾ ಇದೆ? ಭೂಮಿ ಅನಾಥವಾಗಿದೆ ಅಂತ ಹೇಳಿ, ಅಂದ್ರೆ ರಾಜರಿಲ್ಲ ರಕ್ಷಕರಿಲ್ಲ ಅಂತ ಹೇಳಿ ಕಳ್ಳಕಾಕರು, ದಸ್ಯುಭ್ಯ ಕಳ್ಳರುಗಳು, ದರೋಡೆಕೋರರು ಮೊದಲಾದವರೆಲ್ಲ ಈ ಲೋಕಕ್ಕೆ ಕೆಡುಕನ್ನ ಉಂಟು ಮಾಡ್ತಾ ಇಲ್ಲ ತಾನೆ? ಯಾಕೆ ಈ ತರ ಆಗ್ತಾ ಇದೆ ಉತ್ಪಾತಗಳು ಅಂತ. ವೀಕ್ಷೋತ್ಥಿತಾನ್ ಮಹೋತ್ಪಾತಾನ್ ಆಹುರ್ಲೋಕ ಭಯಂಕರಾನ್ ಅಪ್ಯಭದ್ರಮನಾಥಾಯಾಹ ದಸ್ಯುಭ್ಯೋ ನ ಭವೇದ್ ಭುವಃ. ಏವಂ ಬ್ರುವತ್ಸು ಋಷಿಷು ಧಾವತಾಂ ಸರ್ವತೋ ದಿಶಂ ಪಾಂಸು ಸಮುತ್ಥಿತೋ ಭೂಮೇಃ ಚೋರಾಣಾಂ ವಸುಲುಂಪತಾಂ. ಈ ರೀತಿ ಆ ಮುನಿಗಳು ಹೇಳಿಕೊಳ್ತಾ ಇದ್ದಂತೆನೆ ದೊಡ್ಡ ದರೋಡೆಕೋರರ, ಕಳ್ಳರ ಒಂದು ಗುಂಪು ಎಲ್ಲ ದಿಕ್ಕುಗಳಲ್ಲಿಯೂ ಕೂಡ ಜನಗಳ ಆ ಆಭರಣಗಳನ್ನ, ಜನಗಳ ಸಂಪತ್ತನ್ನ ದೋಚಿಕೊಂಡು ಓಡ್ತಾ ಹೋಗ್ತಾ ಇದ್ದಾರೆ. ಓಡ್ತಾ ಓಡ್ತಾ ಎಲ್ಲ ಕಡೆಯಲ್ಲಿ ಧೂಳು ಎದ್ದಿದೆ. ಅಷ್ಟು ಜನ ಕಳ್ಳರು ಲುಂಪತಾಂ ವಸು ಸಂಪತ್ತನ್ನ ದೋಚಿಕೊಂಡು ಓಡಿ ಹೋಗ್ತಾ ಇದ್ದಾರೆ.
ಅವರು ಓಡಿ ಹೋಗೋ ಒಂದು ರಭಸಕ್ಕೆ ಎಲ್ಲ ಕಡೆಯಲ್ಲಿ ಧೂಳೆದ್ದು ಬಿಟ್ಟಿದೆ. ಆ ರೀತಿ ಈ ಋಷಿಮುನಿಗಳು ಹೀಗೆ ಮಾತಾಡ್ಕೊಳ್ತಾ ಇದ್ದಂತೆನೆ ಈ ಒಂದು ಘಟನೆ ನಡೀತು. ಏವಂ ಬ್ರುವತ್ಸು ಋಷಿಷು ಧಾವತಾಂ ಸರ್ವತೋ ದಿಶಂ ಪಾಂಸು ಸಮುಚ್ಚಿತೋ ಭೂಮೇಃ ಚೋರಾಣಾಂ ವಸುಲುಂಪತಾಂ ತದುಪದ್ರವಮಾಜ್ಞಾಯ ಲೋಕಸ್ಯ ವಸುಲುಂಪತಾಂ ಭರ್ತರ್ಯುಪರತೆ ತಸ್ಮಿನ್ ಅನ್ಯೋನ್ಯಂ ಚ ಜಿಘಾಂಸತಾಂ ಚೋರಪ್ರಾಯಂ ಜನಪದಂ ಹೀನಸತ್ವಮರಾಜಕಂ ಲೋಕಾನಾವಾರಯಂ ಛಕ್ತಾ ಅಪಿ ತದ್ದೋಷದರ್ಶಿನಃ. ಕ್ಷತ್ರಿಯರು ಈ ರೀತಿ ಕಳ್ಳರು, ದರೋಡೆಕೋರರು ಜನರಿಗೆ ತೊಂದರೆಯನ್ನ ಉಂಟು ಮಾಡ್ತಾ ಇದ್ದರೆ ಸುಮ್ಮನೆ ಕೂಡಬಾರದು ಅಂತ ಶಾಸ್ತ್ರ ಇದೆ. ಅದನ್ನ ನೋಡ್ಕೊಂಡು ಸುಮ್ಮನಿರಬಾರ್ದಂತೆ. ಅವರಿಗೆ ಶಕ್ತಿ ಇದ್ದರೆ ಅದನ್ನ ತಡಿಬೇಕು. ಶಕ್ತಿ ಉಳ್ಳಂತಹ ಕ್ಷತ್ರಿಯರು ಲೋಕದಲ್ಲಿ ಕಳ್ಳರು, ದರೋಡೆಕೋರರು ಹಿಂಸೆಯನ್ನ ಮಾಡ್ತಾ ಇದ್ರೆ, ಏನಾದ್ರೂ ತೊಂದರೆಯನ್ನ ಉಂಟು ಮಾಡ್ತಾ ಇದ್ರೆ ಲೋಕಕ್ಕೆ, ಅದನ್ನ ನೋಡ್ಕೊಂಡು ಸುಮ್ಮನೆ ಇರಬಾರ್ದು. ರಾಜನ ಮರಣ ಆದಾಗ ಮತ್ತೊಬ್ಬರ ಸಂಪತ್ತನ್ನ ಅಪಹಾರ ಮಾಡ್ತಕ್ಕಂಥವರ ಮೇಲೆ ಆಕ್ರಮಣ ಮಾಡಿ ಅದನ್ನ ತಡೆಯುವ ಶಕ್ತಿ ಇದ್ದರೂ ಕೂಡ ನೋಡ್ಕೊಂಡು ಸುಮ್ಮನೆ ಕೂತಿರಬಾರದು ಕ್ಷತ್ರಿಯರು. ಅನ್ಯೋನ್ಯವಾಗಿ ಕೊಲೆಗಳು, ದರೋಡೆಗಳು ನಡೀತಾ ಇದ್ರೆ, ಜನರಿಗೆ ಉಪದ್ರವ ಆಗ್ತಾ ಇದ್ರೆ, ದೇಶ ಅರಾಜಕವಾಗಿದೆ ಅನ್ನೋದನ್ನ ನೋಡಿಕೊಂಡು ಸುಮ್ಮನೆ ಕೂಡಬಾರದು. ಯಾರೇ ಕ್ಷತ್ರಿಯರಾಗಿರ್ಲಿ, ಅವರ ಧರ್ಮ ರಾಜನೇ ಮಾಡಬೇಕು ಅಂತ ಸುಮ್ಮನೆ ಕೂಡಬಾರದು. ರಾಜ ಇಲ್ಲ ಅಂತಾದಾಗ ಆ ಅರಾಜಕತೆಯಿಂದ ಉಂಟಾದಂತಹ ಅಧರ್ಮವನ್ನ ತಡಿಬೇಕು. ಕಳ್ಳರು ಸಾಧಾರಣ ಜನರ ಸಾಧಾರಣ ಜನರ ಮೇಲೆ ದರೋಡೆ ಮಾಡ್ತಾ ಇದ್ರೆ, ಹಿಂಸೆ ಮಾಡ್ತಾ ಇದ್ರೆ, ಅದನ್ನ ನೋಡ್ಕೊಂಡು ಸುಮ್ಮನೆ ಕೂತ್ರೆ ದೋಷ ಇದೆ. ಅದು ಗೊತ್ತಿದ್ರೂ ಕೂಡ ತಡಿಲಿಲ್ಲ ಅಂತ, ಸುಮ್ಮನೆ ಇದ್ರಂತೆ. ತಡೆಯದೆ ಸುಮ್ಮನೆ ಕೂತ್ರೆ ದೋಷ ಇದೆ ಅಂತ ಗೊತ್ತಿದ್ರೂ ತಡಿಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಬೇಕಾದಷ್ಟು ಜನ ಕ್ಷತ್ರಿಯರು, ಬಲವಂತರು ಇದ್ರು ರಾಜ್ಯದಲ್ಲಿ. ಅವ್ರ್ಯಾರೂ ಕೂಡ ಈ ರೀತಿ ಅನಾಹುತಗಳಾದಾಗ, ದರೋಡೆಕೋರರು ಪರರ ಸೊತ್ತನ್ನ ಅಪಹಾರ ಮಾಡ್ಕೊಂಡು ಹೋದಾಗ ಅವರಿಗೆ ಶಕ್ತಿ ಇದ್ರೂ ಕೂಡ ಅದನ್ನ ನೋಡ್ಕೊಂಡು ಸುಮ್ಮನೆ ಕೂತಿದ್ದಾರೆ. ಯಾರೂ ತಡಿಲಿಲ್ಲ. ತಡೆಯದೆ ಸುಮ್ಮನೆ ಕೂತ್ರೆ ನಮಗೆ ದೋಷ ಬರ್ತದೆ ಅಂತ ಗೊತ್ತಿದ್ರೂ ಕೂಡ ತಿಳಿದು ಸುಮ್ಮನೆ ಕೂತಿದ್ದಾರೆ. ತದುಪದ್ರವಮಾಜ್ಞಾಯ ಲೋಕಸ್ಯ ವಸುಲುಂಪತಾಂ ಭರ್ತರ್ಯುಪರತೆ ತಸ್ಮಿನ್ ಅನ್ಯೋನ್ಯಂ ಚ ಜಿಘಾಂಸತಾಂ ಚೋರಪ್ರಾಯಂ ಜನಪದಂ ಹೀನಸತ್ವಂ ಅರಾಜಕಂ ಲೋಕಾನಾವಾರಯಂ ಛಕ್ತಾಃ ಅಪಿ ತದ್ದೋಷದರ್ಶಿನಃ. ಬ್ರಾಹ್ಮಣ ಸಮದೃಕ್ಷಾಂತೋ ದೀನಾನಾಂ ಸಮುಪೇಕ್ಷಕಃ ಸ್ರವತೆ ಬ್ರಹ್ಮ ತಸ್ಯಾಪಿ ಭಿನ್ನ ಭಾಂಡಾತ್ ಪಯೋ ಯಥಾ. ಕ್ಷತ್ರಿಯರ ಬಗ್ಗೆ ಹೇಳಿದ್ರು. ಎಲ್ಲಿಯಾದ್ರೂ ಅನ್ಯಾಯ ನಡೀತಾ ಇದ್ರೆ, ಕಳ್ಳರು, ದರೋಡೆಕೋರರು ಮೊದಲಾದವರಿಂದ ಸಾಮಾನ್ಯ ಜನರಿಗೆ ಉಪದ್ರವ ಆಗ್ತಾ ಇದ್ರೆ ಅದನ್ನ ನೋಡ್ಕೊಂಡು ಶಕ್ತಿ ಇದ್ರೂ ಸುಮ್ಮನೆ ಕೂತ್ರೆ ಅವರಿಗೆ ದೋಷ ಬರ್ತದೆ ಅಂತ ನಿಯಮ. ಇದು ಕ್ಷತ್ರಿಯರಿಗೆ. ಬ್ರಾಹ್ಮಣರು ಕೂಡ ಅದನ್ನ ಉಪೇಕ್ಷೆ ಮಾಡೋ ಹಾಗಿಲ್ಲ. ಬ್ರಾಹ್ಮಣರು ಈ ರೀತಿ ಏನಾದರೂ ತೊಂದರೆ ಆಗ್ತಾ ಇದ್ರೆ ದೇಶಕ್ಕೆ,
ಸಾಧಾರಣ ಜನರಿಗೆ ಅನ್ಯಾಯ ಆಗ್ತಾ ಇದೆ, ತೊಂದರೆ ಉಂಟಾಗ್ತಾ ಇದೆ ಅಂತ ಗೊತ್ತಾದ್ರೆ ಅವರು ಕೂಡ ಸುಮ್ಮನೆ ಕೂಡಬಾರದಂತೆ. ಅದನ್ನ ನೋಡಿಕೊಂಡು ಉಪೇಕ್ಷೆ ಮಾಡೋ ಹಾಗಿಲ್ಲ. ಎಲ್ಲ ಕಡೆಯಲ್ಲಿ ಭಗವಂತನಿದ್ದಾನೆ, ಆ ಎಲ್ಲ ಕಡೆಯಲ್ಲಿರುವ ಭಗವಂತ ಸಮನಾಗಿದ್ದಾನೆ ಅಂತ ತಿಳಿದಿರ್ತಕ್ಕಂಥವ್ರು ಬ್ರಾಹ್ಮಣರು. ಸಮದೃಕ್ ಶಾಂತಃ, ಆ ಭಗವಂತನಲ್ಲೇ ಬುದ್ಧಿ ಉಳ್ಳವರು ಬ್ರಾಹ್ಮಣರು. ಎಲ್ಲ ಕಡೆಯಲ್ಲಿ ಭಗವಂತನಿದ್ದಾನೆ ಅಂತ ತಿಳಿದಂತವರು ಅವರಿಗೆ ತೊಂದರೆ ಆದಾಗ, ಸಾಧಾರಣ ಜನಗಳಿಗೆಲ್ಲ ತೊಂದರೆ ಆದಾಗ ದೀನರನ್ನ, ದಲಿತರನ್ನ ಉಪೇಕ್ಷೆ ಮಾಡಿ ಸುಮ್ಮನೆ ಕೂತ್ರೆ ಅವ್ರಿಗೂ ದೊಡ್ಡ ದೋಷ ಇದೆ. ಸುಮ್ಮನೆ ಕೂಡಬಾರದು. ಅದನ್ನ ನೋಡ್ಕೊಂಡು ಸುಮ್ಮನೆ ಇದ್ರೆ ಮಹಾದೋಷ. ಅವರ ಪುಣ್ಯ ಎಲ್ಲ ಸೋರಿ ಹೋಗ್ತದಂತೆ. ಆ ಬ್ರಾಹ್ಮಣರು ತಮ್ಮ ತಪಸ್ಸುಗಳಿಂದ ತಾವು ಮಾಡಿದ ಪುಣ್ಯ ಸಂಪಾದನೆ ಏನಿದೆ, ಆ ಎಲ್ಲ ಪುಣ್ಯ ಅವರ ಬ್ರಾಹ್ಮಣ್ಯವೇ ಸೋರಿ ಹೋಗ್ತದೆ ಅಂತಾರೆ. ಹೇಗೆ ಅಂದ್ರೆ, ಒಡೆದ ಮಡಿಕೆಯಿಂದ ನೀರು ಪೂರ್ತಿ ಸೋರಿ ಹೋಗುವಂತೆ. ಮಡಕೆ ಒಡೆದು ಹೋಗಿತ್ತು ಅಂತ ಇಟ್ಕೊಳ್ಳಿ, ಅದರಲ್ಲಿ ನೀವು ಎಷ್ಟು ನೀರು ಹಾಕಿಟ್ರು ಕೂಡ ಆ ನೀರು ಆ ತೂತಿನಿಂದ ಒಡೆದು ಸೋರಿ ಹೋಗ್ತಾ ಇರ್ತದೆ, ಅದರಲ್ಲಿ ಉಳಿಯೋದಿಲ್ಲ. ತೂತಾಗಿರ್ತಕ್ಕಂತಹ ಮಡಕೆಯಲ್ಲಿ ಹಾಕಿದ ನೀರು ಹೇಗೆ ಪೂರ್ತಿಯಾಗಿ ಸೋರಿ ಹೋಗ್ತದೋ ಹಾಗೆ ಇವರ ಬ್ರಾಹ್ಮಣ್ಯವು ಕೂಡ ಸೋರಿ ಹೋಗ್ತದಂತೆ. ಬ್ರಾಹ್ಮಣ್ಯ ಅಂತಂದ್ರೆ ಅವರ ತಪಸ್ಸಿನಿಂದ ಉಂಟಾದ ಪುಣ್ಯ. ಬ್ರಾಹ್ಮಣರು ತಾವು ಮಾಡಿದ ತಪಸ್ಸು, ಅದರಿಂದ ಉಂಟಾದ ಪುಣ್ಯ ಅದು ಸೋರಿ ಹೋಗ್ತದೆ. ಬ್ರಾಹ್ಮಣ್ಯಮೇ ಬ್ರಹ್ಮಸ್ರವತೆ ಅಂತ. ಬ್ರಹ್ಮಸ್ರವತೆ ಅಂದ್ರೆ ಬ್ರಾಹ್ಮಣ್ಯವೇ ಸೋರಿ ಹೋಗ್ತದೆ. ಹಾಗಾಗಿ ಬ್ರಾಹ್ಮಣರು ಕೂಡ ಇದನ್ನ ನೋಡಿಕೊಂಡು ಸುಮ್ಮನೆ ಕೂಡಬಾರದು ಅಂತ ಅರ್ಥ. ಬ್ರಾಹ್ಮಣ ಸಮದೃಕ್ ಶಾಂತೋ ದೀನಾನಾಂ ಸಮುಪೇಕ್ಷಕಃ ಸ್ರವತೆ ಬ್ರಹ್ಮ ತಸ್ಯಾಪಿ ಭಿನ್ನ ಭಾಂಡಾತ್ ಪಯೋ ಯಥಾ. ಸಾಕ್. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ, ನಾನು ಈ ಕಾಲದಲ್ಲಿ ಬಂದು ಕ್ಷತ್ರಿಯ ಎಂಬುದು ಯಾರಿದ್ದಾರೆ ಸರ್? ಈ ಕಾಲಕ್ಕೆ ಹೆಂಗ ಕ್ಷತ್ರಿಯರನ್ನು ಈಗಿನ ಕಾಲ ಅಂತಂದ್ರೆ ರಾಜಕಾರಣಿಗಳೇ, ನಮ್ಮನ್ನ ಆಳುವ ರಾಜರು ಏನಿದ್ದಾರಲ್ಲ ಅವರೇ ಕ್ಷತ್ರಿಯರು ಅಂತ ಅರ್ಥ. ಕ್ಷತ್ರಿಯ ಧರ್ಮ ಅಂದ್ರೆ ಜನರನ್ನ ಆಳುವಿಕೆ, ಜನರ ರಕ್ಷಣೆ ಮಾಡೋದು. ಅದು ಇವಾಗ ಗೌರ್ಮೆಂಟ್ ಮಾಡ್ತಾ ಇದೆ. ಹಾಗಾಗಿ ಗೌರ್ಮೆಂಟ್ ಮಂತ್ರಿಗಳೆಲ್ಲ ಏನಿದ್ದಾರಲ್ಲ, ನಮ್ಮನ್ನ ಆಳ್ತಕ್ಕಂತಹ ಮಂತ್ರಿಗಳು, ಅವರೇ ಇವಾಗ ಕ್ಷತ್ರಿಯರು ಅಂತ ಅರ್ಥ. ಅವ್ರು ಏನ್ ತಿಳಿಯ ಈಗ ತಮಿಳ್ನಾಡು ತಗೊಂಡ್ರೆ ಅವೆಲ್ಲ ಬಂದು ದೇವರು, ಅವೆಲ್ಲ ಬಂದು ಅವನ ಶಾಸ್ತ್ರ ಹೋಗೋಕ್ಕೋ ಎಲ್ಲ ಬ್ರಾಹ್ಮಣನ ಬುಡೀರಿ, ಗುಡಿನ ಬುಡಿತಾಣ. ಅವನ ಹೆಂಗ ನೀವು ಕ್ಷತ್ರಿಯನ ಹೇಳ್ರಿ ನೀವು? ವೇದನ ಅನುಯಾಯಿಗಳವರೆಲ್ಲ ವೇದನ ಹಾಗೆ ಇರ್ತಕ್ಕಂತಹ ರಾಜರುಗಳವರೆಲ್ಲ. ರೈಟ್. ಈ ಒರಿಜಿನಲ್ ಕ್ಷತ್ರಿಯರು ಎಂಬುದು ಹೆಂಗೆ ಗುರುತಿಡುವುದು? ಈಗ ಬ್ರಾಹ್ಮರು ನಾವು ತಿಳಿತ, ನಮಗೆ ಗೋತ್ರ ತಿಳಿತಾ ಇಟ್ಟು ಗುರುತಿಡ್ತೇವೆ. ಈಗ ಈ ಕ್ಷತ್ರಿಯರು, ಒರಿಜಿನಲ್ ಕ್ಷತ್ರಿಯರು ಇದ್ದಾರೆ? ಇದ್ದಾರೆ. ಹಾ, ಇದ್ದಾರೆ. ಅವರ ಪರಂಪರೆ ಹೇಳ್ಕೊತಾರ ಅವರೆಲ್ಲ, ನಾವು ಕ್ಷತ್ರಿಯರು ಅಂತ. ಏನ್ ಹೆಸರು? ಹೆಂಗ ಗುರುತಿಡುವಿರಿ? ಏನ್ ಹೆಸರು ಹೆಂಗ್ ಬರೋದು? ಅವನೊಂದು ಜಾತಿನೇ ಇದೆ ಕ್ಷತ್ರಿಯರದು. ಆ ಜಾತಿಯವರು ಇದ್ದಾರೆ, ಇನ್ನು ಕೆಲವರು ಇದ್ದಾರೆ. ಈ ಪಟೇಗಾರರು ಅಂತಾರೆ, ಒಂದೊಂದ್ ಕಡೆಯಲ್ಲಿ ಒಂದೊಂದ್ ಬೇರೆ ಬೇರೆ ಹೆಸರಿಂದ ಕರೀತಾರೆ ಅವ್ರನ್ನ. ಗೌಡ್ರೆಲ್ಲ ಕ್ಷತ್ರಿಯರೇ ಅಲ್ವಾ ಆಚಾರ್ಯ? ಗೌಡ್ರು ಇಲ್ಲ, ಅವರಲ್ಲ. ಆದ್ರೆ ಅದ್ರಲ್ಲಿ ಜನಿವಾರ ಇಲ್ಲದೆ ಇರುವಂತ ಗೌಡ್ರೆಲ್ಲ ಇದ್ದಾರೆ. ಇರುವಂತ ಗೌಡ್ರು ಅವರು ಶೂದ್ರ ಜಾತಿಗೆ ಸೇರಿದವರು. ಇವರು ಶೆಟ್ರೆಲ್ಲ ವೈಶ್ಯರಿಗೆ ಬರ್ತಾರ, ಜನರು ಹಾಕೊಂಡಿರೋರು ಎಲ್ಲ ವೈಶ್ಯ ಬರ್ತಾರೆ. ಅವರಿಗೂ ಜನಿವಾರ ಇದೆ, ಅವರಿಗೂ ಉಪನಯನ ಇದೆ, ಗಾಯತ್ರಿ ಮಂತ್ರ ಜಪ ಮಾಡ್ಬೇಕು ಅವರು ಕೂಡ.
ಆಮೇಲೆ ಪಾಂಡಾಸ್ ಇರ್ತಾರಲ್ಲ ಒರಿಸ್ಸಾಲಿ, ಪಾಂಡಾಸ್ ದೇವರುಗಳ ಪೂಜೆ ಮಾಡ್ತಾರೆ. ಒರಿಸ್ಸಾ ಪೂರಿ ಪೂರಿನಲ್ಲೆಲ್ಲ ಪೂಜೆ ಮಾಡೋದು ಪಾಂಡಾಸ್ ಅಂದ್ಬಿಟ್ಟು ಅವ್ರು ನಾನ್ ಬ್ರಾಹ್ಮಿನ್ಸ್ ಜನವಾರ ಹಾಕ್ತಾರೆ. ಖಂಡಾಸ್ ಎಲ್ಲ ಬ್ರಾಹ್ಮಣರು. ಬ್ರಾಹ್ಮಣರ? ಖಂಡಾಸ್ ಅಂದ್ರೆ ಬ್ರಾಹ್ಮಣರು ಅಂತ ಅರ್ಥ. ಓಕೆ ಓಕೆ. ಅವರೆಲ್ಲ ಬ್ರಾಹ್ಮಣರು. ಸರಸ್ವತಿ ಎರಡು ಒಂದೇನಾ? ಸರಯು ಸರಸ್ವತಿ ಎರಡು ಒಂದೇನಾ? ಬೇರೆ ಸರಸ್ವತಿ ನದಿ, ಸರಯೂ ನದಿ ಇಲ್ಲಿ ಅಯೋಧ್ಯ. ಸರಯೂ ನದಿ. ನೀವು ಶ್ಲೋಕ 36 ಬಂದಿದ್ದು ಸರಸ್ವತಿ ನದಿನ ಸರಯೂ ನದಿನ? ಸರಯೂ ಅಲ್ವಾ? ನೀವು ಶ್ಲೋಕ 36 ಹೇಳಿದ್ರಿ ಸರಯೂ ಅಂತ ಹೇಳಿದ್ರಿ. ಸರಯೂ ತಾನೆ ಅಲ್ಲಿದ್ದದ್ದು? ಹೌದು, ಅಲ್ಲಿದ್ದು ಸರಯೂನೇ. ಹೌದು, ಅಲ್ಲಿ ಸರಯೂ. ಅಂತಿದೆ. ಸರಯೂ ನದಿಯಲ್ಲೇ ಅವರು ಇದ್ದದ್ದು. ಓಕೆ ಓಕೆ. ಈ ಬ್ರಾಹ್ಮಣರು ಸುಮಾರು ಗುಡು ಅಂದ್ರೆ ಈಗೇನು ನಡೀತಲ್ಲ ಜನ ಎಲ್ಲ ತಿರುಡುತನ ಮಾಡ್ತಾರೆ, ರೈಟ್? ಗುಡಿನ ಹೊಡಿಯೋದು, ತಿರುಡುತನ ಮಾಡೋದು ಎಲ್ಲ ಮಾಡ್ತಾರೆ. ನಾವ್ ಏನ್ ಮಾಡಕ್ ಬಿಡ ಬ್ರಾಹ್ಮಣರು ಗೊತ್ತಿಲ್ಲ. ಏನಾರು ಮಾಡ್ಲಿಕ್ಕೆ ಆದ್ರೆ ಮಾಡಬೇಕು ಅಂತ ಶಾಸ್ತ್ರ, ಮಾಡ್ಲಿಕ್ಕೆ ಆಗದೆ ಇದ್ರು ಮಾಡ್ಲಿಕ್ಕೆ ಹೋಗ್ಬಾರ್ದು. ಓಕೆ. ಇದ್ರೆ ಮಾತ್ರ ಅಂತ. ಅದು ಎಲ್ರಿಗೂ ಸಮಾನ, ಕ್ಷತ್ರಿಯರಾದ್ರೂ ಅಷ್ಟೇ, ಬ್ರಾಹ್ಮಣರಾದ್ರೂ ಅಷ್ಟೇ. ಅದನ್ನ ತಡೆಯುವ ಶಕ್ತಿ ಇದ್ದು ಸುಮ್ಮನೆ ಕೂತ್ರೆ ದೋಷ. ತಡೆ ಇಲ್ಲದೆ ಸುಮ್ಮನೆ ಕೂತ್ರೆ ದೋಷ ಅಲ್ಲ. ಈಗ ಭೀಷ್ಮಾಚಾರ್ಯ ಅವರೆಲ್ಲ ಸಭೆಯಲ್ಲಿ ಸುಮ್ಮನೆ ಕೂತಿದ್ರು ದ್ರೌಪದಿ ಆಗುವಾಗ. ಅವ್ರಿಗೆ ಶಕ್ತಿ ಇತ್ತು. ಯಾರ್ಯಾರಿಗೆ ಅದನ್ನ ತಡೆಯೋ ಶಕ್ತಿ ಇತ್ತೋ ಅವರು ತಡಿದೇ ಇದ್ದಾಗ ಅವರಿಗೆ ಅದು ದೋಷ. ಆಗ ನೋಡಿದ್ರೆ ಭೀಮಸೇನವರು ಭಾರತೀ ದೇವಿ ತಡೆಯ ಶಕ್ತಿ ಉಂಟಲ್ವಾ? ಇಲ್ಲ, ಅದಕ್ಕೆಲ್ಲ ನಿರ್ಣಯ ಕೊಡ್ತಾರ ಆಚಾರ. ಅದನ್ನ ನೋಡಿ, ಓಕೆ, ಯಾರಿಗೆ ತಡೆಯೋ ಶಕ್ತಿ ಇರ್ಲಿಲ್ವೋ ಅವರು ಸುಮ್ಮನೆ ಕೂತಿದ್ರಲ್ಲ, ಅದು ದೋಷ ಅಲ್ಲ. ಭೀಮನಿಗೆ ತಡೆಯೋ ಶಕ್ತಿ ಇತ್ತು, ಆದ್ರೂ ಅಲ್ಲಿ ಅಸಹಾಯಕನಾಗಿದ್ದ. ಅದಕ್ಕೇನೆ ಅವನನ್ನ ಎರಡನೇವನ್ನಾಗಿ ಹುಟ್ಟಿಸಿದ್ದು ದೇವರು ಅಂತ ಅದೆಲ್ಲ ನಿರ್ಣಯ ಕೊಡ್ತಾರೆ. ಮೊದಲು ಅಣ್ಣ ದೊಡ್ಡವನು, ಅವನು ಆಜ್ಞೆ ಮೀರೋ ಹಾಗಿಲ್ಲ, ಅದು ಅಧರ್ಮ ಆಗ್ತದೆ. ಅವನು ಸುಮ್ಮನೆ ಕೂಡು ಅಂತ ಹೇಳಿದ, ಏನು ಮಾಡಬೇಡ. ಇವನು ಹೊರಟ, ಇವನು ಅನ್ಯಾಯವನ್ನ ಪ್ರತಿಭಟನೆ ಮಾಡ್ಲಿಕ್ಕೆ ಹೊರಟ ಭೀಮ. ಆದ್ರೆ ಧರ್ಮರಾಜ ತಡೆದ. ಆವಾಗ ಅವನು ಅಲ್ಲಿಗೆ ತನ್ನ ಭಾಗವತ ಧರ್ಮ ಪಾಲನೆ ಆಗೋಯ್ತು. ತಡೆಯದೆ ಅದನ್ನ ನೋಡ್ಕೊಂಡು ಸುಮ್ಮನೆ ಕೂತಿದ್ರೆ ಅನ್ಯಾಯ ಆಗ್ತಿತ್ತು. ಅದನ್ನ ತಡಿಲಿಕ್ಕೆ ಹೊರಟರೂ ಕೂಡ ಅಣ್ಣನಾದವನು ತಡೆದ. ಹಾಗಾಗಿ ಅಣ್ಣನ ಮಾತನ್ನ ಮೀರಬಾರದು, ಅದನ್ನ ಮೀರಿದ್ರೆ ಅದು ಅಧರ್ಮ ಆಗ್ತದೆ. ಹಾಗಾಗಿ ಎರಡೂ ಪಾಲನೆ ಮಾಡಿ ಸುಮ್ಮನೆ ಕೂತ. ಹಾಗೂ ಮಾಡಿದ, ಹೀಗೂ ಮಾಡಿದ. ಏನು ಮಾಡದೆ ಸುಮ್ಮನೆ ನೋಡ್ಕೊಂಡು ಕೂತಿರ್ಲಿಲ್ಲ, ತಡಿಬೇಕು ಅಂತ ಹೊರಟ. ಹಾಗಾಗಿ ತನ್ನ ಕರ್ತವ್ಯ ತಾನು ಪಾಲನೆ ಮಾಡಿ ಆಯ್ತು. ಅವಾಗ ಅವನು ಯಾರು ಧರ್ಮರಾಜ ತಡೆದ, ಬೇಡ ಸುಮ್ನೆ ಇರು ಅಂತ ತಡೆದ. ಹಾಗಾಗಿ ಅದು ಧರ್ಮರಾಜನ ಮೇಲೆ ಬಂತು. ಈ ವೇಣುಡ ಅಮ್ಮ ಬಂದು ಅದಕ್ಕೆ ಅಟ್ಟು ದುಃಖ ಪಡ್ತಾಳ, ಅಟ್ಟು ದುಷ್ಟ ಮಗ, ರೈಟ್? ದುಃಖ ಅಂದ್ರೆ ಯಾರಿಗಾದ್ರೂ ಮಗ ಅಂತಂದ್ರೆ ಪ್ರೀತಿ ಇದ್ದೇ ಇರ್ತದಲ್ಲ. ಹೆತ್ತವರಿಗೆ ಮಕ್ಕಳ ಮೇಲೆ ಪ್ರೀತಿ ಇದ್ದೇ ಇರ್ತದೆ. ಹಾಗಾಗಿ ತನ್ನ ಮಗನನ್ನ ಕಳ್ಕೊಂಡೆ ಅಂತ ದುಃಖ ಪಟ್ಲು, ಸಹಜ. ಆದ್ರೆ ಅವನು ದುಷ್ಟ, ಋಷಿಮುನಿಗಳು ಕೊಂದ್ರು ಅಂತ ಹೇಳಿ ಋಷಿಮುನಿಗಳ ಮೇಲೆ ಅವಳೇನು ಕೋಪ ಮಾಡ್ಕೊಳ್ಳಿಲ್ಲ. ಹಾಗಾಗಿ ಅವಳು ಒಳ್ಳೆವಳೆ. ಅವನು ಮಾಡಿದ ಅನ್ಯಾಯಕ್ಕೆ ಋಷಿಮುನಿಗಳು ಮಾಡಿದ್ದು ಸರಿಯಾಗೇ ಇದೆ ಅಂತ ಅದೆಲ್ಲ ಗೊತ್ತಿತ್ತು ಅವಳಿಗೆ. ಆದ್ರೂ ಮಗ ಅನ್ನೋ ಕಾರಣದಿಂದ ಅದನ್ನ ಅವಳು ಪ್ರೀತಿಸ್ತಾ ಇದ್ಲು ಅಷ್ಟೇ. ಅದು ಪದರತ್ನ ಕೊಟ್ಟಿದ್ದಾರೆ. ಮಾತೃ ಸ್ವಭಾವೋ ದಕ್ಷಿತ ಅನ್ನು ಕೊಟ್ಟಿದ್ದಾರೆ ಪದರತ್ನಾವಳಿಯಲ್ಲಿ. ಮಾತೃ ಸ್ವಭಾವ, ಅದು ತಾಯಿಯ ಸ್ವಭಾವ. ಎಷ್ಟೇ ದುಷ್ಟ ಆಗಿರ್ಲಿ, ಮಗ ತಾನು ಹಡದ ಮಗ ಅಂದ್ಮೇಲೆ ಅದರ ಮೇಲೆ ಅವಳಿಗೆ ವಾತ್ಸಲ್ಯ ಇದ್ದೇ ಇರ್ತದೆ. ಗುರುಗಳೇ, 35ನೇ ಶ್ಲೋಕದಲ್ಲಿ ಪದರತ್ನಾವಳಿಲಿ ಮರೆಯುಕ್ತಿಗೆ ಶ್ರೋತೃನಾಂ ಶ್ರೋತ್ರ ದುಃಖ ಸಗೆಯತಿ ಪ್ರಕಾರಾಂತರೇಣ ತಮ್ ಜುಗ್ನ ದಿತ್ಯಾಗಂ ಕೊಟ್ಟಿದ್ದಾರಲ್ಲ, ಮರೆಯುಕ್ತಿಗಿಂದ ಏನದು? ಎಲ್ಲಿ? 35ನೇ ಶ್ಲೋಕ ಪದರತ್ನಾವಳಿಲಿ. 35 ಪದರತ್ನಾವಳಿಯಲ್ಲಿ
ಮರೇತ್ಯುಕ್ತಿಗೆ ಶ್ರೋತೃಣಾಂ ಶ್ರೋತ್ರ ದುಕ್ಸಗೇತಿ ಪ್ರಕಾರಾಂತರೇಣೆ ತಮ್ ಜುಗ್ನುರಿತ್ಯಾಗ ಕೊಟ್ಟಿದ್ದಾರೆ. ಫಸ್ಟಿಗೆ ಮರೇತ್ಯುಕ್ತಿ ಶ್ರೋತೃಣಾಂ ಶ್ರೋತ್ರ ದುಸ್ಸಹ ಇತಿ ತಂ ಜಗ್ನುಃ ಇತ್ಯಾಹ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ನಮಸ್ಕಾರ. ಧನ್ಯವಾದಗಳು ಆಚಾರ್ಯ. ಸಮಸ್ತ ಜಗ್ನುರ್ ಹುಂಕೃತೈವನಂ ಹತಂ ಅಚ್ಯುತನಿಂದಯ ಶ್ರೋತೃಣಾಂ அடுத்த சென்டென்ஸ்ಲಿ ಏವಂ ಮಾರಿತೋ ವೇಣಃ ಅಂತ ಹೇಳಿದ್ದಾರೆ. ಎಲ್ಲಿ அதுலயே ನೆಕ್ಸ್ಟ್ ಸೆಂಟೆನ್ಸ್ ಏವಂ ಮಾರಿತೋ ವೇಣಃ. ಮಾರಿತೋ ಅಂದ್ರೆ ಸತ್ತೋದ ಅಂತ ಅರ್ಥ ಅಲ್ಲವಾ? ಹೌದು. ಏವಂ ಮಾರಿತಃ ವೇನಃ ಕಂ ಲೋಕಂ ವಾಪ. ಈ ರೀತಿ ಸತ್ತಂತಹ ವೇನ ಯಾವ ಲೋಕವನ್ನ ಪಡೆದ ಅಂತ ಅದಕ್ಕೆ ಅರ್ಥ ಮುಂದಿನದಕ್ಕೆ. ಹೌದು. ಮತ್ತೆ ಮೇಲೆ ಮರೆ ಯುಕ್ತಿ ಅಂದ್ರೆ ಅದು ಅದೇ ಮರ ಸತ್ತ ಅಂತನ್ನೋ ಮಾತು ಶ್ರೋತ್ರ ದುಸ್ಸಹ ಇತಿ ಪ್ರಕಾರಾಂತರಣ ಸಂಜ. ಅದಕ್ಕೆ ಏನು ಯಾಕೆ ಅದು ಬಂತು ಅಂತ ಗೊತ್ತಾಗ್ತಾ ಇಲ್ಲ. ಏನ್ ಹೇಳಿದ್ದಾರೆ? ದೃಷ್ಟಾಸ್ಮಾಕಂ ಬುದ್ಧಿಯ ಪ್ರಥಮಕ್ಕೆ ಜ್ಞಾತ. ಓ ಮರ ಅಂತ ಸಾಯಿ ಅಂತ. ಮರ ಇತಿ ಉಕ್ತಿ. ನನ್ನ ತಾಯಿ ಅಂತ ಹೇಳಿದ್ರಲ್ಲ ಅವರು, ಹನ್ಯತಾಂ ಅಂತಂದ್ರಲ್ಲ ಹಿಂದೆ. ಆ ಮಾತು ಮರ ಇತಿ ಉಕ್ತಿ ಸಾಯಿ ಅಂತ ಹೇಳುವ ಯಾವ ಮಾತಿದೆ ಅದು ಶ್ರೋತ್ರ ದುಸ್ಸಹ ಇತಿ. ಕೇಳುವವರಿಗೆ ದುಸ್ಸಹವಾದದ್ದು, ಕೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಒಬ್ಬ ಮುನಿಗಳು ಸಾಯಿ ನೀನು ಅಂತ ಹೇಳ್ತಾರಲ್ಲ, ಅದು ಕೇಳಲಿಕ್ಕೆ ದುಸ್ಸಹವಾದಂತಹ ಒಂದು ಮಾತು. ಆದ್ರಿಂದ ಪ್ರಕಾರಾಂತರೇಣ ಜಗ್ನು. ಬೇರೆ ರೀತಿಯಲ್ಲಿ ಅವನನ್ನ ಕೊಂದ್ರು. ಸಾಯಿ ಅಂತ ಹೇಳಿ ಬಾಯಿಂದ ಹೇಳಿ ಸಾಯಿಸ್ಲಿಲ್ಲ, ಹುಂಕಾರ ಸಾಯಿಸಿದ್ರು ಅಂತ ಹಾಗರ್ಥ. ಬಾಯಿ ಬಿಟ್ಟು ಮರ ಅಂತ ಹೇಳಲಿಲ್ಲ. ಮರ ಅಂದ್ರೆ ಸಾಯಿ ಅಂತ ಅರ್ಥ. ಮರ ಇತಿ ಉಕ್ತಿ ಅಂದ್ರೆ ನೀನು ಸಾಯಿ ಅಂತ ಹೇಳೋ ಮಾತಿದೆಲ್ಲ ಅದು ಕೇಳೋರಿಗೆ ಕಠಿಣವಾಗಿರುತ್ತೆ ಕಿವಿಗೆ ಕೇಳಲಿಕ್ಕೆ. ಆ ಕಾರಣದಿಂದ ಅವರು ಆ ವರ್ಡ್ ಅನ್ನು ಯೂಸ್ ಮಾಡ್ಲಿಲ್ಲ. ಮರ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡ್ಲಿಲ್ಲ, ಬೇರೆ ರೀತಿಯಲ್ಲಿ ಸಾಯಿಸಿದ್ರು. ಧನ್ಯವಾದಗಳು. ನನಗೆ ಒಂದು ಪ್ರಶ್ನೆ ಇದೆ. 40ನೇ ಶ್ಲೋಕದಲ್ಲಿ ಮೃತಸ್ಯ ವೇನಸ್ಯ ಮಹೀಪದೇರೂರಂ ತರಸಾ ಮಮಂತು ರೀತಿ ಅನ್ವಯ ಅನ್ಬೋದು. ಅಲ್ಲಿ ಆ ವೇನನ ಶರೀರವೊಂದು ಮತನ ಮಾಡ್ಲಿಕ್ಕೆ ಬಗ್ಗೆ ಅದು ಪತನ ಕೊಟ್ಟಿದ್ದಾರೆ. ಅದು ಕಾಂಟೆಕ್ಸ್ಟ್ ಅಲ್ಲಿ ಅದು ನನಗೆ ಅದು ಅರ್ಥ ಆಗಿಲ್ಲ ಆಚಾರ್ಯ. ಅಲ್ಲಿ 40ನೇ ಶ್ಲೋಕದಲ್ಲಿ ವೇನನ ಶರೀರವನ್ನ ಮಮಂತುಹು ಮತನ ಮಾಡಿದರು ಪತನದಲ್ಲಿ ಕೊಟ್ಟಿದ್ದಾರೆ. ಇನ್ನು ಅದನ್ನ ಬಗ್ಗೆ ಏನು ಕಾಂಟೆಕ್ಸ್ಟ್ ಪ್ರಕಾರ ಏನು ಹೇಳಿಲ್ಲ ಅಲ್ವಾ? ಅದು ಯಾಕೆ ಪತನದಲ್ಲಿ ಕೊಟ್ಟಿದ್ದಾರೆ ಅದು ಅರ್ಥ ಆಗಿಲ್ಲ. ಮುಂದೆ ಬರುತ್ತೆ. ಈಗ ಇವತ್ತೇನ್ ಮಾಡಿದ್ವಲ್ಲ ಶ್ಲೋಕ, ನೆಕ್ಸ್ಟ್ ಶ್ಲೋಕ ಇದೆ. ಇವತ್ತೆಷ್ಟನೇ ಶ್ಲೋಕ ಆಯ್ತು? ಇವತ್ತು 42ನೇ ಶ್ಲೋಕ ಆಯ್ತು. 42ನೇ ಶ್ಲೋಕ ಆಯ್ತು. 43ನೇ ಶ್ಲೋಕದಲ್ಲಿ 44ನೇ ಶ್ಲೋಕದಲ್ಲಿ ಇದೆ ಮಮಂತುರೂರುಂ ತರಸಾ ತತ್ರಾಸೀದ್ ಬಾಹುಕೋ ನರಹ ಅಂತಿದೆ. ಪೀಠಿಕೆ ತರ ಇದು, ಪೀಠಿಕೆ ತರ ಕೊಟ್ಟಿದ್ದಾರೆ. ಅಲ್ಲಲ್ಲ, ಊರು ಮಮಂತು ಅಂತ ಅಲ್ಲಿ 44ನೇ ಶ್ಲೋಕದಲ್ಲಿ ಏನಿದೆ ಅಲ್ಲ, ಅಲ್ಲಿಗೆ ಇದನ್ನ ಅನ್ವಯ ಮಾಡ್ಕೊಳ್ಬೇಕು ಅಂತ. ಅಲ್ಲಿಗೆ ಅವನನ್ನ ಮಥನ ಮಾಡ್ಲಿಕ್ಕೋಸ್ಕರ ಇಲ್ಲಿ ಅದನ್ನ ರಕ್ಷಣೆ ಮಾಡಿದ್ದವಳು ದೇಹವನ್ನ. ಓಕೆ. ಓಕೆ, ಅಲ್ಲಿಗೆ ಅನ್ವಯ ಇಟ್ಕೊಳ್ರಿ ಅಂತ ಈಗಲೇ ಬರೆದು ಬಿಟ್ರು ಅವ್ರು. ಓಕೆ ಓಕೆ. ಈ ವಾಕ್ಯ ಎಲ್ಲಿಗೆ ಅನ್ವಯ ಅನ್ನೋದು ಗೊತ್ತಾಗಲ್ಲ, ಅದಕ್ಕೆ ಮುಂದೆ ಆ 44ನೇ ಶ್ಲೋಕದಲ್ಲಿ ಇರೋದಕ್ಕೆ ಅನ್ವಯ. ಓಕೆ ಓಕೆ.
ಇದು ಬ್ರಾಹ್ಮಣರು ಈ ಕಾಲದಲ್ಲಿ ಫಾರ್ ಎಕ್ಸಾಂಪಲ್ ನಾವು ಬಂದು ಈ ಕಳ್ಳರಲ್ಲಿ ಬಂದು ಹೇಗೆ ನಾವು ಬಂದು ಐ ಮೀನ್ ಇದು ಇದು ದೀನಾನಾಂ ಉಪೇಕ್ಷ ಮಾಡುವುದಂದ್ರೆ ನಮ್ಮಿಂದ ಆಗಲ್ಲ ಆಚಾರ್ಯ. ಅದು ಹೇಗೆ ಅದು ನಮ್ಮ ಬ್ರಹ್ಮನೇ ಹೊರಟು ಹೋಗುತ್ತೆ ಅಂದ್ರೆ ಅದು ಹೇಗೆ ತಗೋಬೇಕು? ಅದು ಐ ಮೀನ್ ಎಲ್ಲಿ ಆಗತ್ಯೋ ಅಲ್ಲಿ ನಾವು ಮಾಡಬೇಕು ಅಂತ ಹೇಳ್ತಾರೆ ಏನೋ ಅದು. ಯಾಕಂದ್ರೆ ಈ ಕಾಲದಲ್ಲಿ ಏನೋ ಮಾಡಿದ್ರೆ ಇಮಿಡಿಯೇಟ್ಲಿ ಲೀಗಲ್ ಕೇಸ್ ಅದೆಲ್ಲ ಬರುತ್ತೆ ಅಲ್ವಾ? ಸೊ ಅದು ಹೇಗೆ ತಗೋಬೇಕು ಅದು? ಕೇಸು ಅಂದ್ರೆ ಅದೇ ಬ್ರಾಹ್ಮಣರು ಮಾಡಬೇಕಾದ ಧರ್ಮ ಏನು ಅಂದ್ರೆ, ನಾವು ಬುದ್ಧಿವಾದ ಹೇಳ್ಬೇಕು. ಇವಾಗ ಋಷಿಮುನಿಗಳೆಲ್ಲ ಅವನಿಗೆ ಬುದ್ಧಿವಾದ ಹೇಳಲಿಲ್ವೇ? ನೋಡು, ಹೀಗ್ ಮಾಡಬೇಡ, ಇದು ಇದು ಒಳ್ಳೇದಲ್ಲ, ಈ ತರ ಮಾಡಿದ್ರೆ ಲೋಕಗಳಾಗತ್ತೆ, ಇದು ಧರ್ಮ ಅಲ್ಲ, ಇದು ಶಾಸ್ತ್ರದಲ್ಲಿ ಹಿಂಗ್ ಹೇಳಿದ್ದಾರೆ ಅಂತ ಉಪದೇಶ ಮಾಡಿದ್ರು. ಇದು ಬ್ರಾಹ್ಮಣರ ಕೆಲಸ. ಲೋಕದಲ್ಲಿ ಅನ್ಯಾಯ ನಡೆದಾಗ, ರಾಜರು ದಾರಿ ತಪ್ಪಿದಾಗ ನೀವು ಹೀಗ್ ಮಾಡಬಾರದು, ಇದು ಧರ್ಮ ಅಲ್ಲ, ಈ ರೂಲ್ಸ್ ತರಬಾರದು, ನೀವು ಈ ರೂಲ್ಸ್ ಇಂದ ಲೋಕಕ್ಕೆ ತೊಂದರೆ ಆಗತ್ತೆ, ಇದು ಶಾಸ್ತ್ರ ವಿರುದ್ಧ, ಹೀಗ್ ಮಾಡಿದ್ರೆ ನಿಮ್ಗೆ ನಾಳೆ ಒಳ್ಳೇದಾಗೋದಿಲ್ಲ ಅಂತ ಈ ರೀತಿ ಮಾರ್ಗದರ್ಶನ ಮಾಡ್ಬೇಕು. ಇದನ್ನೇ ನಮ್ಮ ಗುರುಗಳು ಪೇಜಾರ ಸ್ವಾಮಿಗಳು ಯಾವಾಗ್ಲೂ ಮಾಡ್ತಾ ಇದ್ರು. ಪ್ರತಿಯೊಂದು ಹಂತದಲ್ಲೂ ರಾಜರುಗಳು ದಾರಿ ತಪ್ಪಿದಾಗ ತಕ್ಷಣ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು, ಇದು ಸರಿಯಲ್ಲ, ಹೀಗ್ ಮಾಡಬಾರ್ದು ಅಂತ ಒಂದು ಸ್ಟೇಟ್ಮೆಂಟ್ ಯಾವಾಗ್ಲೂ ಇರ್ತಿತ್ತು ನಮ್ಮ ಗುರುಗಳದು. ಇದು ಬ್ರಾಹ್ಮಣರು ಮಾಡಬೇಕಾದ ಮಾರ್ಗದರ್ಶನ. ಸುಮ್ಮನೆ ಕೊಡ್ಬಾರ್ದು. ನಾವು ಹೇಳದ ಮೇಲೂ ನಮ್ಮ ಮಾತು ಮೀರಿ ಅವ್ರು ಮಾಡಿದ್ರೆ ಅದು ನಮಗ್ ದೋಷ ಇಲ್ಲ. ನಮಗ್ ಶಕ್ತಿ ಇದ್ದಾಗ ನಾವು ಅದನ್ನ ಹೇಳಬೇಕು, ಗೊತ್ತಿದ್ದವರು ಹೇಳಬೇಕು. ಹೇಳದೆ ಸುಮ್ಮನೆ ಕೂತ್ರೆ ದೋಷ ಬರುತ್ತೆ. ನಾವು ಹೇಳೋದು ಇಲ್ಲೇ ನರ ಮಾಡ್ಕೊಳ್ಳಿ ನಮಗೇನು ಅಂತ ನಮ್ಮ ಪಾಡಿ ನಾವು ಮನೆಯಲ್ಲಿ ಕೂತ್ರೆ ಅವಾಗ ದೋಷ. ನಾವು ಹೇಳಬೇಕು. ನಮಗೊಂದು ಏನು ಸ್ವಾತಂತ್ರ್ಯ ಇದೆ, ಪ್ರಜಾ ಸ್ವಾತಂತ್ರ್ಯ ಅಂತ, ಅಷ್ಟನ್ನ ನಾವು ಬಳಸ್ಕೊಳ್ಬೇಕು. ಅದಕ್ಕೂ ಮೀರಿ ನಾವು ಹೆಚ್ಚು ಏನಾರು ಮಾಡ್ಲಿಕ್ಕೆ ಹೋದಾಗ ನಮಗೇ ಅದು ಕಂಟಕ ಆಗತ್ತೆ ಅನ್ನೋ ಸಂದರ್ಭ ಬಂದಾಗ ಸುಮ್ಮನೆ ಇರಬೇಕು. ಅವಾಗ ಅದು ನಮ್ಗೆ ಶಕ್ತಿ ಇಲ್ಲ ಅಂತ ಅರ್ಥ. ಶಕ್ತಿ ಇದ್ರೆ ಮಾತ್ರ ಮುಂದುವರಿಬೇಕು, ಇಲ್ಲದೆ ಇದ್ರೆ ಸುಮ್ಮನೆ ಇರಬೇಕು ಅಂತ ಹೀಗೆ ಶಾಸ್ತ್ರ. ಓಕೆ ಓಕೆ ಓಕೆ. ಎಷ್ಟೋ ನೀತಿಗಳು ಬರುತ್ತೆ ಇದರಲ್ಲಿ. ಇದು ಎಷ್ಟು ನೀತಿಗಳು ಬರುತ್ತೆ ಅಂತ ದಂಡೇ ಇದೆ ಇದರಲ್ಲಿ. ಹೌದು, ಎಲ್ಲ ನಾವು ಹೇಗೆ ಬದುಕಬೇಕು ಅನ್ನೋದನ್ನ